ಮಳಲಿ ಅವರೇ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ನಿಮ್ಮೊಟ್ಟಿಗೆ ಮಾತಾಡೋದು, ನಿಮ್ಮ ನಗುಮುಖ, ನಿಮ್ಮ ಪಕ್ಕದಲ್ಲಿರುವಂಥ ಶಂಖ ಈಗಷ್ಟೇ ಶಂಖನಾದವನ್ನು ಮಾಡಿದ್ರಿ, ಇವೆಲ್ಲ ಒಂದು ಬಹಳ ಬಹಳ ನನಗಂತೂ ಖುಷಿ ಕೊಡುವಂಥದ್ದು. ಜೀರ್ಣ ಆದರೂ ಯಾಕೆ ಕಾಯಿಲೆ ಬರ್ತದೆ ಅಂದರೆ ಜೀರ್ಣ ಆಗಿರ್ತದೆ, ಆಹಾರದಲ್ಲಿ ಸತ್ವ ಇರೋದಿಲ್ಲ, ಅಂದರೆ ಪೋಷಕಾಂಶಗಳು ಸಾಕಷ್ಟು ಇರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾಲಿಗೆ ದೌರ್ಬಲ್ಯಗಳಾಗ್ಬೋದು, ನಿಶಕ್ತತನ ಆಗ್ಬೋದು, ಅವನಿಗೆ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ದಂಗೆ ಆಗ್ಬೋದು, ನರಗಳಲ್ಲಿ ತೊಂದರೆ, ದೌರ್ಬಲ್ಯ. ಪಚನ ಆಗೋದು ಅಷ್ಟೇ ಮುಖ್ಯ ಅಲ್ಲ, ಸತ್ವಾಂಶ ಇರುವ ಆಹಾರವು ಪಚನ ಆಗ್ಬೋದು. ಅದರ ಕನ್ನಡದ ಅನುವಾದ ಏನು ಅಂದರೆ, ಯಾರ ಜೀವನ ಶೈಲಿಯು ದಿನಾಲು ಇದ್ದಂತೆ ಇರುವುದಿಲ್ಲವೋ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳ ಕಂಡೇ ಕಾಣಿಸ್ತದೆ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ, ಇವತ್ತು 6 ಗಂಟೆಗೆ ಎದ್ದರು, ಬೆಳಿಗ್ಗೆ ಒಬ್ಬರು 7 ಗಂಟೆಗೆ ಎದ್ದರು, ಒಂದಿನ 8ಕ್ಕೆ ಎದ್ದರು, ಒಂದಿನ 9ಕ್ಕೆ ಎದ್ದರು, ಒಂದಿನ 12 ಗಂಟೆಗೆ ಕೇಳ್ತಾರಂತ ಕೇಳಿದ್ದೀನಿ ಕೆಲವರು. ಆಮೇಲೆ ಒಂದಿನ 10ಕ್ಕೆ ಮಲಗಿದ್ರು, ಕೆಲವ್ರು ದಿನ 12 ಗಂಟೆಗೆ ಮಲಗಿದ್ರು. ಬೆಳಿಗ್ಗೆ ಉಪಹಾರನ ಒಮ್ಮೆ 12 ಗಂಟೆಗೆ ಮಾಡಿದರು, ಒಮ್ಮೆ 1 ಗಂಟೆಗೆ ಮಾಡಿದರು, ಒಮ್ಮೆ ಸಾಯಂಕಾಲ ಮಾಡಿದರು, ಸ್ನಾನ ಸಾಯಂಕಾಲ ಮಾಡಿದರು, ಬೆಳಿಗ್ಗೆ ಮಾಡಿದರು. ಈ ಥರದ ದಿನಚರಿಯಲ್ಲಿ ಯಾರ್ದು ವ್ಯತ್ಯಾಸ ಆಗ್ತದಲ್ಲ, ಆವಾಗ ಅಜೀರ್ಣವೂ ಉಂಟಾಗ್ತದೆ. ಹೊತ್ತೊತ್ತಿಗೆ ಉಂಡು ಶತಯಜ್ಜ ನಡೆದು ಎಡಮಗ್ಗಲಲ್ಲಿ ಪವಡಿಸಿದರೆ ವೈದ್ಯರ ಬಂಡಾಟ ಬೇಡೆಂದು ಸರ್ವಜ್ಞ ಅಂತ ಹೇಳಿದ್ದಾರೆ. ಅದನ್ನು ಅವಾಗ ಹೇಳಿದ್ದಾನೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಬಹುಶಃ ನನ್ನ ಆವರಣವನ್ನು ನನ್ನ ಹಿಂದೆ ಮುಂದೆ ಇಲ್ಲಿ ನೋಡ್ತಾ ಇರುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು, ಮತ್ತೆ ಅಲ್ಲಿಗೆ ಹೋಗಿದ್ದೀರಾ ಅಂತಲೂ ಅನಿಸ್ಬೋದು. ಹೌದು, ಡಾಕ್ಟರ್ ಹನುಮಂತ ಮಳಲಿ ಅವರ ಮನೆಗೆ ಮತ್ತೆ ಬಂದಿದ್ದೇನೆ. ಪ್ರಾಯಶಃ ಒಂದು ಭೇಟಿಯನ್ನು ಮಾಡುವುದೇ ಈ ಕಾಲದಲ್ಲಿ ಕಷ್ಟವಾಗಿರುವ ಹೊತ್ತಿನಲ್ಲಿ ಮತ್ತೆ ಮತ್ತೆ ನಾನು ಒಂದು ಮನೆಗೆ, ಮನಸ್ಸಿಗೆ, ವ್ಯಕ್ತಿತ್ವಕ್ಕೆ ಆತುಕೊಂಡು ಬರ್ತೇನೆ ಅಂತಂದರೆ ಅದು ಅಲ್ಲಿ ಕೇವಲ ಒಂದು ಹೃದಯದ ಸಂಬಂಧದ ಅನುಸಂಧಾನ ಮಾತ್ರ ಅಂತ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಡಾಕ್ಟರ್ ಹನುಮಂತ ಮಳಲಿ ಅವರ ಔಷಧೋಪಚಾರದ ಬಗ್ಗೆ, ಕ್ಯಾನ್ಸರ್ನಿಂದ ಹಿಡಿದು ಸರ್ವ ರೋಗಕ್ಕೂ ಮನೆಮದ್ದೇ ಅಂತಿಮ ಅನ್ನುವ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಅವರು ಶೋಧಿಸಿದ ಔಷಧ ಮತ್ತು ಚಿಕಿತ್ಸೆ, ಅವರ ವಿಚಾರ, ಆಚಾರ ಮತ್ತು ಇಡೀದಾಗಿ ಅವರದೇ ಆದಂಥ ಒಂದು ಔಷಧೋಪಚಾರದ ಒಂದು ಪಾರಂಪರಿಕ ನೆಲೆಗಟ್ಟಿನಲ್ಲಿ ಲಕ್ಷಾಂತರ ಜನರ ಬದುಕನ್ನು ಬೆಳಗಿಸಿದ್ದಾರೆ. ಅದನ್ನು ನಾವು ಸುದೀರ್ಘವಾಗಿ ವಿಡಿಯೋವನ್ನು, ಸರಣಿಯನ್ನು ಮಾಡಿದ್ದೆವು. ನೀವು ಅತ್ಯಂತ ಪ್ರೀತಿಯಿಂದ ಒಪ್ಪಿದಿರಿ, ನೋಡಿದಿರಿ, ಮತ್ತು ನಿಮ್ಮ ಒಂದು ರೋಗಗಳಿಗೆ ಚಿಕಿತ್ಸೆಗೆ ಅಂತ ನೀವು ಮಳಲಿಯವರ ಒಂದು ಸನ್ನಿಧಾನಕ್ಕೆ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನು ಮತ್ತೆ ಯಾಕೆ ಬಂದೆ ಅಂತಂದರೆ, ಮಳಲಿಯವರು ಇಡೀದಾದಂಥ ಒಂದು ಅನುಭವದ ಮಂಟಪ ಅದು. ಅವರೊಟ್ಟಿಗೆ ಸಂವಾದ ಮಾಡೋದು ಅಂತಂದರೆ ಒಂದು ಅನನ್ಯ ಅನುಭವ. ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ವಿಚಾರಗಳಿರ್ಬೋದು, ಆರೋಗ್ಯ, ಅನಾರೋಗ್ಯ, ಇವತ್ತಿನ ವರ್ತಮಾನ, ನಾಳಿನ ಭವಿಷ್ಯ, ಇವೆಲ್ಲದರ ಬಗ್ಗೆ ತಥಾಕಚಿತವಾಗಿ ಮಾತಾಡ್ತಾರೆ. ಹಾಗಾಗಿ ನಾನು ಈಗ ಮತ್ತಷ್ಟು ಇನ್ನಷ್ಟು ಅವರನ್ನು ಕೆದಕಬೇಕು, ಬೆದಕಬೇಕು, ಮತ್ತು ಈ ಸಮಾಜದ ಸಾಮಾನ್ಯ ಮನುಷ್ಯರ ಆರೋಗ್ಯವನ್ನು ವೃದ್ಧಿಯಾಗುವುದಕ್ಕೆ ಅವರ ಮಾತುಗಳಿಂದ, ಅವರ ಸಲಹೆ ಸೂಚನೆಗಳಿಂದ, ಅವರು ನೀಡುವಂಥ ಒಂದು ಔಷಧ ರೂಪದ ಅವರ ಇಡೀದಾದಂಥ ಜ್ಞಾನದ ಒಂದು ಹರಿವನ್ನು ನಿಮ್ಮ ಎದೆಗೆ ಹರಿಸಬೇಕು ಅಂತ ಬಂದಿದ್ದೇನೆ. ಬಹಳ ಪ್ರೀತಿಯಿಂದ ಕರೆದರು. ಇವತ್ತು ಅವರೊಟ್ಟಿಗೆ ಇರ್ತೇನೆ. ಬಹುಶಃ ಸುದೀರ್ಘವಾದಂಥ ಮಾತುಕತೆ, ನಿಮಗದು ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೇನೆ. ಮಳಲಿ ಅವರೇ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ನಿಮ್ಮೊಟ್ಟಿಗೆ ಮಾತಾಡೋದು, ನಿಮ್ಮ ನಗುಮುಖ, ನಿಮ್ಮ ಪಕ್ಕದಲ್ಲಿರುವಂಥ ಶಂಖ ಈಗಷ್ಟೇ ಶಂಖನಾದವನ್ನು ಮಾಡಿದ್ರಿ, ಇವೆಲ್ಲ ಒಂದು ಬಹಳ ಬಹಳ ನನಗಂತೂ ಖುಷಿ ಕೊಡುವಂಥದ್ದು. ನಾನು ಪ್ರತಿದಿನವೂ ಶಂಖನಾದವನ್ನು ಮಾಡಿದೆ. ಬಹುತೇಕ ಪ್ರವಾಸದಲ್ಲಿ ಹೋದಾಗ ಬಿಟ್ಟರೆ
ಪ್ರತಿದಿನ ಶಂಖನಾದವನ್ನು ಮಾಡ್ತೀನಿ. ಶಂಖನಾದದ ವಿಷಯವನ್ನು ತೆಗೆದರೆ ಶಂಖನಾದದಿಂದ ಆಗುವ ಲಾಭಗಳು, ಶಂಖನಾದದಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮೆದುಳಿನ ಆರೋಗ್ಯದ ಬಗ್ಗೆ ಮತ್ತು ವಾತಾವರಣದ ಶುದ್ಧಿಯ ಬಗ್ಗೆ ಜಗದೀಶ್ ಚಂದ್ರ ಬೋಸ್ ಅವರ ಚರಿತ್ರೆಯಲ್ಲಿ ಇದು ಬರ್ತದೆ. ಅವರು ತಮ್ಮ ವೈಜ್ಞಾನಿಕ ಲ್ಯಾಬ್ ಟೆಸ್ಟಲ್ಲಿ ಒಳಗೆ ಹೋಗಬೇಕಾದ್ರೆ ಕೊಠಡಿಯಲ್ಲಿ ಅದನ್ನು ಊದಿದ ನಂತರನೇ ಅವರು ಪ್ರಯೋಗಕ್ಕೆ ಕೂಡ್ತಿದ್ರು ಅನ್ನೋದು ಆ ಶಂಖವು ಸಹಿತ ಇವತ್ತು ನೋಡಲಿಕ್ಕಿದೆ. ಹೀಗಾಗಿ ಶಂಖನಾದ ಒಂದೊಂದು ಅದ್ಭುತವಾಗಿರತಕ್ಕಂಥ ನಾದ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಆ ಭಾಗದಲ್ಲಿ ವೈಜ್ಞಾನಿಕವಾಗಿ ಹೇಳೋದಾದರೆ ಎಲ್ಲಿ ನಾದ ಬರ್ತದೋ ಅಲ್ಲಿ ಮನುಷ್ಯನಿಗೆ ಬಾಧೆ ಕೊಡುವಂಥ ಸಾಂಕ್ರಾಮಿಕ ಸಿಂಡ್ರೋಮ್ಸ್ ಅಂತ ಏನು ಹೇಳ್ತೀವಿ ಅದು ನಾಶ ಆಗುತ್ತೆ ಅಂತಿದೆ. ಮತ್ತು ಹೃದಯದ ಆರೋಗ್ಯ, ಮೆದುಳಿನ ಆರೋಗ್ಯ, ಮನಃಶಾಂತಿ ಕೊಡೋದ್ರ ಬಗ್ಗೆ ಅಂತೂ ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ಮಾತಾಜಿ ಬಿ ವಿ ಆರತಿ ಅವರು ಬರೆದಿರುವಂಥ ಶಂಖ ಅನ್ನೋ ಪುಸ್ತಕನ್ನೇ ನಾನು ಓದಿದ್ದೀನಿ ಭಾಳಷ್ಟು. ಹೀಗಾಗಿ ನಾನು ಪ್ರತಿನಿತ್ಯ ಶಂಖದ ಜೊತೆಗೇ ಊದುವುದರೊಂದಿಗೆ ನಂತರ ನನ್ನ ಮುಂದಿನ ದೈನಂದಿನ ಚಟುವಟಿಕೆನ ಆರಂಭ ಮಾಡ್ತೀನಿ. ಗೋಸೇವಾ ಇದೆಲ್ಲ ನಮ್ಮ ಮನೆಯಲ್ಲಿರುವಂಥದ್ದು. ನಾವು ಅದರಲ್ಲಿಯೇ ಆನಂದವನ್ನು ಕಂಡುಬಿಟ್ಟಿದ್ದೀವಿ. ಮನುಷ್ಯನಿಗೆ ಏನು ಬೇಕೋ ಹುಟ್ಟಿದ ಮೇಲೆ, ಹುಟ್ಟಿದ ನಂತರ ಅನ್ನುವಂಥದ್ದು ಏನಿರುತ್ತೆ ನಾವು ಇದರಲ್ಲೇ ಕಂಡುಕೊಂಡ್ಬಿಟ್ಟಿದ್ದೀವಿ. ಇನ್ನುಳಿದ ಇಲ್ಲ. ನೀವು ಮನೆ ವಾತಾವರಣ ನೋಡಿದ್ರೆ ನಾವು ಅದರಲ್ಲೇ ಕಂಡುಕೊಂಡಿದ್ದೀವಿ. ಅದರಲ್ಲಿ ಕಂಡುಕೊಂಡಿರೋದ್ರಿಂದ ಬೇರೆದೆಲ್ಲ ಬೇಡ ಅನ್ನಿಸ್ತದೆ ನನಗೆ. ನಾನು ಹಿಂದೊಮ್ಮೆ ಬಂದು ನಿಮ್ಮ ಬಗ್ಗೆ ಸುದೀರ್ಘವಾದಂಥ ಒಂದು ಸಂದರ್ಶನವನ್ನು ಮಾಡಿದೆ. ಅದರ ನಂತರ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು, ಏನು, ಹೇಗೆ? ನಾನೇನು ಕಲ್ಪನೆ ಮಾಡಿರಲಿಲ್ಲ ನೀವು ಬರ್ತೀರಿ ಅಂತ. ನಿಮ್ಮನ್ನು ನಾನು ಭಾಳಷ್ಟು ಸಾರಿ ನೋಡ್ತಾ ಇದ್ದೆ, ನಿಮ್ಮ ಬಗ್ಗೆ ಕೇಳಿದ್ದೆ. ಕೆಲವೊಮ್ಮೆ ಏನು ಅನಿಸುತ್ತೆ ಅಂದರೆ ನೋಡಿದಾಗ ಇವರೇನು ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಸಾಧ್ಯವಿಲ್ಲೇನೋ, ನಾನು ಭೇಟಿ ಆಗ್ತೇನೋ ಇಲ್ಲೋ ನನಗೇನು ಗೊತ್ತಿರಲಿಲ್ಲ. ನೀವು ದಿಢೀರಂತ ಬಂದು ವಿಷಯ ಹೇಳಿದ್ರಲ್ವ, ನನ್ನ ಬಗ್ಗೆ ನೀವು ಕೇಳಿರಿ ಅಂದಾಗ ನಾನು ಹೋಗ್ತಾ ಇರುವಂಥದ್ದು ಹೇಳ್ತಾ ಇರುವಂಥದ್ದು ಸರಿ ಇದೆ ಅಂತ ನನಗನ್ನಿಸ್ತು ನೀವು ಬಂದ ಮೇಲೆ. ಅದಾದಮೇಲೆ ಸಾಕಷ್ಟು ವಿಷಯಗಳನ್ನು ನೀವು ಅದರಲ್ಲಿ ತೊಗೊಂಡ್ರಿ. ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳೇನಿದ್ದು ಅದನ್ನು ನೀವೇ ಕೇಳಿದ್ರಿ. ಆ ಉತ್ತರ ಹೇಳಬೇಕು ಅನಿಸಿತ್ತು, ಹೇಳಿಬಿಟ್ಟೆ. ಆ ಉತ್ತರವನ್ನು ಪಡೆದಿರೋರು ನೂರಾರು ಜನ ಇಲ್ಲಿ ಬಂದು ಹೋದ್ರಿ. ಈಗ ಬಂದು ತಮಗೇನು ಬೇಕೋ ಪಡ್ಕೊಂಡು ಹೋಗಿದ್ದಾರೆ. ಇದೇ ಮಾಧ್ಯಮ ಮಾಡ್ತಾ ಇರುವಂಥ ಒಂದು ವಿಶಿಷ್ಟ ಕಾರ್ಯ ಅಂತೇಳಿ ನನಗೆ ಭಾಳ ತುಂಬ ಸಂತೋಷ ಆಯಿತು ಆವಾಗ. ಆಮೇಲೆ ಮತ್ತೆ ನೀವು ಕೆಲವು ವಿಷಯಗಳನ್ನು ನನ್ನ ಹತ್ರ ಅನೌಪಚಾರಿಕ ಮಾತನಾಡುವಾಗ ಕೇಳಿದ್ರಿ, ಅದ್ರ ಸಂಬಂಧ ಬಂದಿದ್ರಿ. ತುಂಬ ಸಂತೋಷ. ನಿಮಗೆ ನಮ್ಮ ಮನೆಗೆ ಸ್ವಾಗತ. ನಾವು ನಮ್ಮ ಮನೆ ಅಲ್ಲ, ಇದು ನಿಮ್ಮ ಮನೆ ಅಂತಲೇ ನನ್ನ ಭಾವ ಯಾವಾಗಲೂ ಸಹಿತ. ನಾನು ಇದನ್ನು ನಾವು ಸ್ವಂತ ಸುಖಕ್ಕಾಗಿ ನಿರ್ಮಾಣ ಮಾಡಿಕೊಂಡಿರೋದಲ್ಲ, ಸಮಾಜ ಇದನ್ನು ನೋಡಿ ಸಂತೋಷ ಪಡಲಿ, ನೋಡಲಿ, ಹೀಗೂ ಇರ್ತದೆ ಅನ್ನೋದನ್ನು ಒಂದು ಮಾಡಲಿಕ್ಕೆ ಮಾಡಿರುವಂಥದ್ದು. ಮಳಲಿಯವರೇ, ನಾನೀಗ ಪ್ರಥಮವಾಗಿ ನಿಮ್ಮ ಹತ್ರ ಕೇಳೋದು, ಸರ್ವರೋಗಕ್ಕೂ ಮೂಲ ಕಾರಣ ಯಾವುದು ಅಂತ ಏನಾದರೂ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ನೀವು ಇಷ್ಟು ಸುದೀರ್ಘವಾಗಿ ಎಲ್ಲ ರೋಗಗಳಿಗೂ ಔಷಧೋಪಚಾರ, ಅದು ಮಾತಿನ ಮೂಲಕ ಇರ್ಬೋದು, ಮಾತ್ರೆಗಳ ಮೂಲಕ ಇರ್ಬೋದು, ಅಥವಾ ಇನ್ನೊಂದೋ ಮಗದೊಂದೋ, ಎಲ್ಲ ನಿಮ್ಮದೇ ಆದಂಥ ಶೈಲಿಯಲ್ಲಿ ಜಗ್ಗದೆ ಬಗ್ಗದೆ ಹೆದರದೆ ಯಾವುದೇ ವಿರೋಧ ಪ್ರತಿರೋಧ ಏನೇ ಬಂದರೂ ಕೊನೆಗೂ ನೀವು ಒಂದು ಮೂರ್ತ ರೂಪದಲ್ಲಿ ನೀವು ಅದನ್ನು ಸಾಧಿಸಿದ್ದೀರಿ. ಈಗ ಆ ಸಂತಸದ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಸೊ ಈ ಸರ್ವರೋಗಕ್ಕೂ ಮೂಲ ಕಾರಣ ಯಾವುದು? ಇದು ಭಾಳ ವಿಶಿಷ್ಟ ಪ್ರಶ್ನೆ, ಸಮಾಜದ್ದು ಪ್ರಶ್ನೆ. ಅದರ ಪ್ರಶ್ನೆ ಕೇಳಕ್ಕೆ ಬರಲ್ಲ ಅವ್ರಿಗೆ. ಏನಿದು, ಯಾಕಾಗುತ್ತೆ ಅಂತ ಕೇಳಲಿಕ್ಕೆ ಬರಲ್ಲ ಭಾಳ ಜನರಿಗೆ. ನೀವು ಅದರಲ್ಲಿ ಭಾಳ ದೀರ್ಘಕಾಲದ ಈ ಥರದ ಸಮಾಜದ ಜೊತೆಗೆ ನೀವು ಸಂಶೋಧನೆ ಮಾಡಿ ಮಾತನಾಡಿರೋದ್ರಿಂದ ನಿಮಗೆ ಆ ಪ್ರಶ್ನೆ ಬಂದಿದೆ. ಸರ್ವರೋಗಕ್ಕೂ ಯಾವುದು ಮುಖ್ಯ ಕಾರಣ ಅನ್ನೋದು ಸಂಸ್ಕೃತದಲ್ಲೂ ಇದೆ. ಆಯುರ್ವೇದಾಚಾರ್ಯರು ಹೇಳಿದ್ದಾರೆ. ಏನಂತ? ಸರ್ವರೋಗ ಕಾರಣಂ ಅಜೀರ್ಣಂ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಆಯುರ್ವೇದಾಚಾರ್ಯ ಹೇಳಿದ್ದಾರೆ, ಅದು ಅದೇ ಅರ್ಥವನ್ನು ಕೊಡ್ತದೆ. ಸರ್ವರೋಗ ಕಾರಣಂ ಮಲವಶಂ ಅಂತ ಹೇಳಿದ್ದಾರೆ. ಅಜೀರ್ಣ ಯಾವಾಗ ಆಗ್ತದೋ ಊಟ ಮಾಡಿರೋದು ಪಚನ ಆಗೋದಿಲ್ಲ. ಪಚನ ಆಗಲಿಲ್ಲ ಅಂದರೆ ಅದು ಅಲ್ಲೇ ಉಳಿತದೆ. ಅದಕ್ಕೆ ಮಲವಶ ಅಂತ ಹೇಳಿದ್ದಾರೆ. ಮಲವಶಂ ಅಂತ ಕಾರಣ. ಅದು ಹೆಂಗೆ ಕಾರಣ ಆಗುತ್ತೆ ಅಜೀರ್ಣ ಅಂತ ಹೇಳೋದಾದರೆ, ಒಂದು ವಾಹನಕ್ಕೆ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಬ್ರೇಕ್ ಆಯಿಲ್ ಬೇಕು, ಕೂಲೆಂಟ್ ಆಯಿಲ್ ಬೇಕು. ಹೇಗೋ ಮಾನವನ ದೇಹಕ್ಕೂ ಆಹಾರ ಬೇಕು, ನೀರು ಬೇಕು, ಹಾಲು ಬೇಕು, ಸತ್ವಾಂಶಗಳು ಬೇಕು, ಎಲ್ಲವೂ ಬೇಕು. ಅದು ಸೇವನೆ ಮಾಡಿದ ಮೇಲೆ ಅದು ಅರಗಬೇಕು, ಅಂದರೆ ಕರಗಬೇಕು. ಕರಗಿದ ಮೇಲೆ ಅದರಾಗಿರುವಂಥ ಪೋಷಕಾಂಶಗಳು ರಕ್ತಕ್ಕೆ ಸೇರ್ಕೋಬೇಕು. ರಕ್ತ ಸೇರಿದ ಮೇಲೆ ಅವರ ದೇಹ ಚೈತನ್ಯ ಆಗ್ತದೆ.
ವಾಹನವು ಮುಂದೆ ಓಡಬೇಕಾದ್ರೆ ಅದನ್ನು ಉಪಯೋಗಿಸ್ಕೊಂಡ್ರೆ ವಾಹನ ಮುಂದೆ ಓಡ್ತದೆ. ಮಾನವನನ್ನು ನೋಡೇ ಮಾಡಿದ್ದಾರೆ ಅದನ್ನು, ನನ್ನ ದೃಷ್ಟಿಯಲ್ಲಿ ಎಲ್ಲವನ್ನೂ ಅವನು ನೋಡೇ ಮಾಡಿದ್ದಾರೆ. ಅರಗಿದರೆ ಮಾತ್ರ ಅದರಾಗಿರೋ ಸತ್ವಾಂಶಗಳು ದೇಹಕ್ಕೆ ಉಪಯೋಗ ಆಗ್ತವೆ. ಉಪಯೋಗ ಆದ ಮೇಲೆ ಅವನ ಚಲನೆ ಶುರುವಾಗ್ತದೆ. ನಡಿಗೆ ಇರ್ಬೋದು, ಮಾತಿರ್ಬೋದು, ನಿದ್ದೆ ಇರ್ಬೋದು, ಕೆಲಸ ಇರ್ಬೋದು, ಕಾರ್ಯ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಅರಗಿದ್ರೇ ಆಗುತ್ತೆ. ಅದನ್ನೇ ಅವರು ಆಯುರ್ವೇದಾಚಾರ್ಯರು, ಮಹಾನ್ ಪಂಡಿತ ಆಯುರ್ವೇದಾಚಾರ್ಯರು ಹೇಳಿದ್ದಾರೆ. ಅದನ್ನು ಸರ್ವರೋಗ ಕಾರಣಕ್ಕೂ ಅಜೀರ್ಣ ಕಾರಣ ಅಂತ. ಈ ಅಜೀರ್ಣವನ್ನು ಸರಿಪಡಿಸಿಕೊಂಡ್ರೆ ನನ್ನ ಪ್ರಕಾರ 90ರಷ್ಟು ಭಾಗದಲ್ಲಿ ಕಾಯಿಲೆ ಬರಲ್ಲ ಅಂತ ನಾನು ಇವಾಗ ಕಂಡುಕೊಂಡಿರೋದು. 90ರಷ್ಟು ಬರಲ್ಲ. ಜೀರ್ಣ ಆದರೂ ಯಾಕೆ ಕಾಯಿಲೆ ಬರ್ತದೆ ಅಂದರೆ, ಜೀರ್ಣ ಆಗಿರ್ತದೆ, ಆಹಾರದಲ್ಲಿ ಸತ್ವ ಇರೋದಿಲ್ಲ, ಅಂದರೆ ಪೋಷಕಾಂಶಗಳು ಸಾಕಷ್ಟು ಇರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾಲಿಗೆ ದೌರ್ಬಲ್ಯಗಳಾಗ್ಬೋದು, ನಿಶಕ್ತತನ ಆಗ್ಬೋದು, ಅವನಿಗೆ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ದಂಗೆ ಆಗ್ಬೋದು, ನರಗಳಲ್ಲಿ ತೊಂದರೆ, ದೌರ್ಬಲ್ಯ. ಪಚನ ಆಗೋದು ಅಷ್ಟೇ ಮುಖ್ಯ ಅಲ್ಲ, ಸತ್ವಾಂಶ ಇರುವ ಆಹಾರವು ಪಚನ ಆಗಬೇಕು. ಪಚನ ಆಗಬೇಕು. ಪಚನ ಆದದ್ದೆಲ್ಲ ಸತ್ವಾಂಶ ಇದೆ ಅಂತ ಅರ್ಥ ಅಲ್ಲ. ಈಗ ಗಿಣ್ಣು ಇದೆ, ಹೊನ್ನು ಕೊಟ್ಟರೂ ಗಿಣ್ಣು ಸಿಗೋದು ಅಂತ ಹೇಳ್ತಾರೆ. ಆದರೆ ಗಿಣ್ಣು ಹೊಣ್ಣಿಗೆ ಸಮಾನವಾಗಿರೋದು ಯಾಕೆ ಹೇಳಿದ್ದಾರೆ ಅಂದರೆ, ಅದರಲ್ಲಿ ಚಿನ್ನವೇ ಇದೆ. ಸುವರ್ಣ ಭಸ್ಮವನ್ನು ಮಾರಾಟ ಮಾಡ್ತಾರೆ, ಸುವರ್ಣ ಜಲವನ್ನು ಮಾಡಿ ಕುಡಿತಾರೆ. ಆಕಳ ಹೊಟ್ಯಾಗ ಅಚ್ಚೇರ್ ಬಂಗಾರ ಅಂತ ನಮ್ಮ ಹಳ್ಳಿಯಾಗ ಹೇಳ್ತಾರಲ್ಲ, ಅದರ ಅರ್ಥ ಅಚ್ಚೇರ್ ಬಂಗಾರ ಗಿನ್ನದಲ್ಲೇ ಇದೆ. ಅದನ್ನು ಯಾರು ತಿಂದು ಜೀರ್ಣಿಸ್ತಾರಲ್ವಾ, ಅವನಿಗೆ ಪಚನ ಶಕ್ತಿ ಚೆನ್ನಾಗಿದೆ ಅಂತ ಅರ್ಥ. ಅದು ಪಚನ ಆಗೋದೇ ಇಲ್ಲ, ಕಷ್ಟ. ಯಾಕಂದರೆ ಆ ಕರುಳಿಗೆ ಬಲ ಇಲ್ಲ. ಕರುಳಿಗೆ ಯಾಕೆ ಬಲ ಇಲ್ಲ ಅಂತಂದರೆ, ಇವನ ಜೀವನದಲ್ಲಿ ಚೈತನ್ಯವನ್ನು ಇವರು ಕಡಿಮೆ ಮಾಡ್ಕೊಂಡಿರ್ತಾರೆ, ಲವಲವಿಕೆ, ಕ್ರಿಯಾಶೀಲತೆ ಕಡಿಮೆ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅದು ಪಚನವನ್ನು ಮಾಡೋದಿಲ್ಲ. ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಅನ್ನೋದನ್ನು ನಾನು ತುಂಬ ಒಪ್ತೀನಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾ ಪುಸ್ತಕದಲ್ಲಿ ಮೊದಲಿಗೆ ಅಜೀರ್ಣ ಅಂತಲೇ ಅಧ್ಯಾಯವನ್ನು ಬರೆದಿದ್ದೀನಿ. ಈಗ ಜೀರ್ಣ ಅಜೀರ್ಣದ ಮಧ್ಯೆ ಹೇಗೆ ಅನ್ನುವ ಒಂದು ಪ್ರಶ್ನೆ ಇದೆ. ಈಗ ಜೀರ್ಣ ಆಗೋದು ಹೇಗೆ, ಅಜೀರ್ಣ ಆಗೋದು ಹೇಗೆ? ಮೊದಲು ಅಜೀರ್ಣನೇ ಹೇಳಿಬಿಡ್ತೀನಿ, ಅಂದರೆ ಅದು ಗೊತ್ತಾಗ್ಬಿಡ್ತದೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಅದರ ಕನ್ನಡದ ಅನುವಾದ ಏನು ಅಂದರೆ, ಯಾರ ಜೀವನ ಶೈಲಿಯು ದಿನಾಲು ಇದ್ದಂತೆ ಇರುವುದಿಲ್ಲವೋ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳ ಕಂಡೇ ಕಾಣಿಸ್ತದೆ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ, ಇವತ್ತು 6 ಗಂಟೆಗೆ ಎದ್ದರು, ಬೆಳಿಗ್ಗೆ ಒಬ್ಬರು 7 ಗಂಟೆಗೆ ಎದ್ದರು, ಒಂದಿನ 8ಕ್ಕೆ ಎದ್ದರು, ಒಂದಿನ 9ಕ್ಕೆ ಎದ್ದರು, ಒಂದಿನ 12 ಗಂಟೆಗೆ ಕೇಳ್ತಾರಂತ ಕೇಳಿದ್ದೀನಿ ಕೆಲವರು. ಆಮೇಲೆ ಒಂದಿನ 10ಕ್ಕೆ ಮಲಗಿದ್ರು, ಕೆಲವ್ರು ದಿನ 12 ಗಂಟೆಗೆ ಮಲಗಿದ್ರು. ಬೆಳಿಗ್ಗೆ ಉಪಹಾರನ ಒಮ್ಮೆ 12 ಗಂಟೆಗೆ ಮಾಡಿದರು, ಒಮ್ಮೆ 1 ಗಂಟೆಗೆ ಮಾಡಿದರು, ಒಮ್ಮೆ ಸಾಯಂಕಾಲ ಮಾಡಿದರು, ಸ್ನಾನ ಸಾಯಂಕಾಲ ಮಾಡಿದರು, ಬೆಳಿಗ್ಗೆ ಮಾಡಿದರು. ಈ ಥರದ ದಿನಚರಿಯಲ್ಲಿ ಯಾರ್ದು ವ್ಯತ್ಯಾಸ ಆಗ್ತದಲ್ಲ, ಆವಾಗ ಅಜೀರ್ಣವೂ ಉಂಟಾಗ್ತದೆ. ಮತ್ತು ಪಚನಗೊಂಡ ಆಹಾರವನ್ನು ತಿಂತಾರೆ. ಮೊದಲೇ ಪಚನ ಆಗಿರ್ತದೆ, ಅದನ್ನು ತಿಂತಾರೆ. ಅಂದರೆ ಏನು, ಈ ಬಾಯಲ್ಲಿ ಹಲ್ಲಿನಲ್ಲಿ ಅದು ಅಗಿಬೇಕು. ಅದನ್ನು ಭಾರತೀಯ ಜೀವನ ಪದ್ಧತಿಯಲ್ಲಿ ಚಮಚ ಆಮೇಲೆ ಬಂದವ. ಕೈ ಹೊಲಸಿದೆ, ಕೈ ತೊಳ್ಕೊಳಕ್ಕಾಗಿಲ್ಲ ಅನ್ನೋರು, ಪೇಷಂಟ್ ಇರೋರು, ಕೈ ಗಾಯ ಆಗಿದೆ ಅನ್ನೋದಕ್ಕೆ ಬಂದಿದ್ದೇ ಹೊರತು, ನಮ್ಮದು ಕೈಯಿಂದನೇ ಮೊದಲು ಅದನ್ನು ಹಿಂಗೆ ಕಿವುಚ್ತಾರೆ, ಇಲ್ಲೇ ಪಚನ ಮಾಡ್ತಾರೆ ಒಂದಿಷ್ಟು. ಆಮೇಲೆ ಬಾಯಲ್ಲಿ ಇಟ್ಕೊಂಡ್ಮೇಲೆ ಬಾಯಲ್ಲಿ ಅದನ್ನು ಅಗೀತಾರೆ. ಅಗದಾಗ ಇನ್ಸುಲಿನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಅದು ಜೊಲ್ಲು ಅಂತ. ಆ ಜೊಲ್ಲು ಏನು ಮಾಡ್ತದೆ, ಸೇರಿಕೊಂಡು ಆ ಆಹಾರವನ್ನು ಪಚನ ಮಾಡಿ ನುಂಗ್ತಾರಲ್ವ. ನುಂಗಿದಾಗ ನಿನ್ನೆ ಊಟ ಮಾಡಿದ ಸಮಯಕ್ಕೆ ಯಾರು ಊಟ ಮಾಡ್ತಾರೆ ಅವಾಗ ಕರುಳು ಹಸ್ತಿರ್ತದೆ, ಮತ್ತು ಅದಕ್ಕೊಂದು ಸೂಚನೆಯೂ ಇರುತ್ತೆ, ಸೂಚನೆ ಇರುತ್ತೆ. ಅದಕ್ಕೆ 45 ನಿಮಿಷ ಸಮಯ ಇರುತ್ತೆ ಜೀರ್ಣ ಮಾಡಲಿಕ್ಕೆ. 45 ನಿಮಿಷ ದಾಟಿದರೆ ಅದು ಪಚನ ಮಾಡೋದಿಲ್ಲ ಅವಾಗಿದ್ದು. ಇದು ಭಾಳ ಮುಖ್ಯವಾದ ವಿಷಯ. ನಿನ್ನ 1 ಗಂಟೆಗೆ ಊಟ ಮಾಡೀವಿ, ಒಂದು 10-15 ನಿಮಿಷ ವ್ಯತ್ಯಾಸ ಆದರೆ ಅದು ಜೀರ್ಣ ಮಾಡ್ಕೋತದೆ. ನಾವು 45 ನಿಮಿಷ ದಾಟಿದರೆ ಊಟ ಒಳಗಡೆ ಹೋಗುತ್ತೆ, ಆದರೆ ಅದು ಪಚನ ಆಗಲ್ಲ. ಯಾಕಂದ್ರೆ ಅದು ಮಲ್ಕೊಂಡ್ಬಿಟ್ಟಿರ್ತದೆ, ಅದರ ಸಮಯ ತಪ್ಪಿರ್ತದೆ. ಅವಾಗ ಅದು ಅಲ್ಲೇ ಉಳಿತದೆ. ಅದಕ್ಕೆ ನಿಮಗೆ ಡೇಗ್ ಬರೋದು, ಈ ಥರದ ಹುಳಿ ತೇಗು ಬರೋದು ಇದೇ ಕಾರಣಕ್ಕೆ. ಎದೆ ಉರಿ ಇದೆಲ್ಲ ಬರುತ್ತಲ್ವಾ. ಇವು ಕೆಳಗಡೆ ಕೂತ್ಕೊಂಡಾಗ ಅಲ್ಲಿ ಒಂದು ಕ್ರಿಯೆ ಉತ್ಪತ್ತಿ ಆಗುತ್ತೆ. ಈ ಸುಖಾಸನದಲ್ಲಿ ಕೂತಾಗ ಯೋಗದ ಪ್ರಕಾರ ಜೀರ್ಣಕ್ರಿಯೆ ಉಂಟಾಗಿ ಸ್ಟವ್ ಹತ್ತಿದಂಗೆ ಅಗ್ನಿಬಲ ತಾನೇ ಜಾಸ್ತಿ ಆಗುತ್ತಂತೆ. ಜಲಾಗ್ನಿ, ಒಳಗ್ನಿ ಅದು ಹಾಕ್ಲಿ ಅಂತದೆ. ಇವರು ಆ ಸಮಯಕ್ಕೆ ಹಾಕಿದ್ರೆ ಅದು ಚೆನ್ನಾಗಿ ತಾನೇ ಜೀರ್ಣ ಮಾಡ್ತದೆ. ಇಲ್ಲ ಅಂತಂದ್ರೆ ಅದು ಜೀರ್ಣ ಆಗೋದಿಲ್ಲ, ಹಾಗೆ ಉಳಿತದೆ. ಅವನಿಗೆ ಹುಳಿ ತೇಗು ಇದೆಲ್ಲ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾನು ಹೇಳ್ದಂಗೆ ಸಮಯಕ್ಕೆ ಸರಿಯಾಗಿ ಸರ್ವಜ್ಞ ಹೇಳ್ತಾನೆ, ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ, ಹಸಿ ಬಿಸಿಯದು ಒಡಗೂಡಿ ಉಣಬೇಡ ಸರ್ವಜ್ಞ ಅಂತ ಹೇಳಿದ್ದಾನೆ.
ಹೊತ್ತೊತ್ತಿಗೆ ಉಂಡು ಶತಯಜ್ಜೆ ನಡೆದು ಎಡಮಗ್ಗಲಲ್ಲಿ ಪವಡಿಸಿದರೆ ವೈದ್ಯರ ಬಂಡಾಟ ಬೇಡೆಂದ ಸರ್ವಜ್ಞ ಅಂತ ಹೇಳಿದ್ದಾರೆ. ಅದನ್ನು ಅವಾಗ ಹೇಳಿದ್ದಾನವ. ಆಮೇಲೆ ಹೊತ್ತೊತ್ತಿಗೆ ಉಂಡು ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ, ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯನಿಗೆ ನೀನೇ ಗಂಡ ಅಂತಲೂ ಬರ್ತಾರೆ. ಈ ಬಲಭುಜ ಕೆಳಗೆ ಮಾಡಿ ಮಲಗಿದರೆ ಎಡಕ್ಕೆ ಮಲಗಿದಾಗ ದೇಹದಲ್ಲಿ ತಿಂದಿರೋದೆಲ್ಲವೂ ಸಹಿತ ಸರಿಯಾದ ಜಾಗದಲ್ಲಿ ಹೋಗಿ ಸೇರ್ಕೊಳ್ತದೆ ಅನ್ನುವಂಥದ್ದು. ಬೇಕಾದ್ರೆ ನೀವು ಪ್ರಯೋಗ ಮಾಡಿರಿ, ತುಂಬ ಅನುಕೂಲ. ಅಂದರೆ ಎಡಮಗ್ಲಲ್ಲಿ ಮಲಗಬೇಕು, ಊಟ ಆದ ಕೂಡಲೇ ಹಾಗೆ ಮಲಗಬೇಕು. ಈ ಶಾಸ್ತ್ರಶುದ್ಧ ಜೀವನವನ್ನು ನಡೆಸುವವರು ಅನ್ನೋದು ಒಂದು ಶಬ್ದ ಬಳಸಿದ್ದಾರೆ. ಶಾಸ್ತ್ರಶುದ್ಧ ಅಂದ ಕೂಡಲೇ ಅದನ್ನು ಧರ್ಮಕ್ಕೆ ಹೋಲಿಸ್ತಾರೆ. ಅಲ್ಲ, ಅದು ಆರೋಗ್ಯಕ್ಕೆ ಸಂಬಂಧ. ಮಡಿ ಅನ್ನೋ ಅರ್ಥ ಅಲ್ಲ. ಅಲ್ಲ ನಮ್ಮ ನವಲಗುಂದ ನಾಗಲಿಂಗರು ಹೇಳಿದ್ದಾರೆ, ಭಾವಶುದ್ಧಿ ಒಂದೇ ಮಡಿ, ಉಳಿದಿದ್ದೆಲ್ಲವೂ ಕಾಲ್ಮಡಿ ಅಂತ. ಕಾಲ್ಮಡಿ ಅಂದ್ರೆ ಮೂತ್ರ. ಕರೆಕ್ಟ್. ಭಾವಶುದ್ಧಿ ಇಲ್ಲದೆ ಇರೋದು ಮಡಿ ಅಲ್ಲ ಅಂತ ಹೇಳಿದ್ದಾರೆ. ಈ ಶಾಸ್ತ್ರಶುದ್ಧ ಜೀವನ ಅಂದ್ರೆ ಇದೇ ಅರ್ಥ. ಸ್ನಾನ ಮಾಡದೆ ಊಟ ಮಾಡಬಾರ್ದು, ಅನಿವಾರ್ಯ ಬಂದಾಗಲ್ಲ ನಾನು ಹೇಳೋದು. ದಿನನಿತ್ಯ ಇರುವಂಥ ದಿನಚರಿ ನಾನು ಹೊಂದಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಅಥವಾ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವಂಥದ್ದು, ಶಾಸ್ತ್ರದಲ್ಲಿ ಬರೆದಿರುವಂಥದ್ದು. ಅಜೀರ್ಣಕ್ಕೆ ಜೀರ್ಣಗೊಂಡ ಆಹಾರ ಅಂದರೆ ಈಗ ಬ್ರೆಡ್ಡು, ಬಿಸ್ಕಿಟು, ಐಸ್ ಕ್ರೀಮು ಇವೆಲ್ಲ ಏನಿರ್ತೋ ಅದು ಜೀರ್ಣ ಆಗೋದಿಲ್ಲ. ಯಾಕಂದರೆ ಅದು ಜೀರ್ಣ ಆಗಿಬಿಟ್ಟಿರ್ತದೆ. ಅದನ್ನಾಗಲೇ ಎಲ್ಲ ಪರ್ಮೆಂಟೇಷನ್ ಮಾಡಿ ಎಲ್ಲ ಮಾಡಿ ಈ ಬಾಯಲ್ಲಿ ರುಚಿ ಆಗುತ್ತೆ. ಆಮೇಲೆ ಇಲ್ಲಿ ಲಾಲಾರಸವನ್ನು ಉತ್ಪಾದನೆ ಮಾಡೋದಿಲ್ಲ. ಅದು ಲಾಲಾರಸ ಜೊತೆಗೆ ಹೋಗಲಿಲ್ಲ ಅಂದರೆ ಅದು ಪಚನ ಆಗೋದಿಲ್ಲ. ಅಷ್ಟೇ ಅಲ್ಲ, ನೀರನ್ನು ಮಧ್ಯೆ ಮಧ್ಯೆ ಜಾಸ್ತಿ ಕುಡಿತಾರೆ. ಹೌದು, ಊಟ ಮೊದಲು ಭಾಳ ನೀರು ಕುಡಿತಾರೆ. ಊಟ ಆದ ತಕ್ಷಣ ನೀರು ಕುಡಿತಾರೆ, ಅದನ್ನು ಮಾಡಬಾರ್ದು. ಊಟ ಆಗಿ 45 ನಿಮಿಷ ಆದಮೇಲೆ ಜಾಸ್ತಿ ನೀರು ಕುಡಿಬೇಕು. ಊಟ ಆದಮೇಲೆ 3 ಗುಟ್ಟು ಕುಡಿಬೇಕು. ಊಟದಕ್ಕಿಂತ ಮೊದಲು ಹಿಂಗೆ ತಗೋತಾರಲ್ವ, ಶ್ವಾಸನಾಳ ಅನ್ನನಾಳದಲ್ಲಿರುವ ಧೂಳುಗಳು ಹೋಗಲಿಕ್ಕೆ ಮಾಡಿರೋದು ಅಷ್ಟೇ. ಮಧ್ಯದಲ್ಲಿ ಕುಡಿಬೇಕು, ತೀರ್ಥ ತಗೊಂಡಷ್ಟೇ ಇರಬೇಕು ಅಂತ ಅದು. ಮತ್ತು ಊಟ ಮಾಡೋ ಮೊದಲು ನೀರು ಕುಡಿಬೋದು, ಬಿಸಿನೀರು ಕುಡಿಬೇಕು. ತೂಕ ಕಡಿಮೆ ಮಾಡ್ಕೊಳ್ಳೋರು ಮಾತ್ರ ಕುಡಿಬೇಕು. ಅಂದರೆ ಜಾಸ್ತಿ ಆಹಾರ ಹೋಗದೇ ಇದ್ದಂಗೆ. ಈಗ ಮಿಕ್ಸರ್ನಲ್ಲಿ ನೀರು ಜಾಸ್ತಿ ಹಾಕಿ 1-2 ಹಣ್ಣಿನ ತುಣುಕು ಹಾಕಿದ್ರೆ ಅದು ಇದಕ್ಕೆ ಸಿಗೋದೇ ಇಲ್ಲ, ಹಲ್ಲಿಗೆ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಅದು ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಒಂದು. ಅದಕ್ಕಾಗಿ ಅಜೀರ್ಣಕ್ಕೆ ಸಮಯಕ್ಕೆ ಸರಿಯಾಗಿ ಮಲಗಬೇಕು, ಸಮಯಕ್ಕೆ ಸರಿಯಾಗಿ ಏಳಬೇಕು, ಯಾವ ಸಮಯಕ್ಕೆ ಸ್ನಾನ ಮಾಡ್ತೀವೋ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ಅಷ್ಟೇ ಕೆಲಸವನ್ನು ಮಾಡಬೇಕು. ಉಂಡು ಶತಪಥ ನಡೆದು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯರ ಬಂಡಾಟ ಬೇಡೆಂದ ಸರ್ವಜ್ಞ. ಅಂದ್ರೆ ಉಂಡ ಮೇಲೆ ನೀವು ನಡಿಲಿಕ್ಕೆ ಶುರು ಮಾಡಿರಿ, ನಿಶ್ಚಿತವಾಗಿ ಜೀರ್ಣ ಆಗ್ತದೆ. ಕೂತ್ಕೊಂಡೇ ಊಟ ಮಾಡ್ತಾರೆ ಕೆಲವರು, ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಅವಾಗ ಅದು ಎಲ್ಲಿ ಕೊಡ್ಬೇಕು ಅಲ್ಲೇ ನಿಂತಿರ್ತದೆ. ನಡೆದಾಗ ಏನಾಗ್ತದೆ ನೋಡಿ ನಿಮಗೆ, ಅದು ಎಲ್ಲಿ ಸೇರ್ಕೋಬೇಕು ಅಲ್ಲಿ ಸೇರ್ತದೆ ಅನ್ನೋದಕ್ಕೋಸ್ಕರ. ಆಮೇಲೆ ಟೇಬಲಲ್ಲಿ ಕೂತಾಗ ಹೊಟ್ಟೆ ಲಂಬಾಕೃತಿಯಲ್ಲಿ ಇರ್ತದೆ. ಅದ್ರದ್ದು ಹೋಲು ಹಿಂಗಾಗ್ತದೆ. ನೀವು ಕೂತ್ರಿ ಅಂದ್ರೆ ಅಗಲಾಗ್ತದೆ. ಅದಕ್ಕೇ ಈಗ ಕೆಲವರು ಬರೀ ಬಟ್ಟೆನಲ್ಲಿ ಕೂತ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ಲೇ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋರು ಜಾಸ್ತಿ ಯಾಕೆ ಊಟ ಮಾಡ್ತಾರೆ ಅಂದರೆ, ಆ್ಯಕ್ಚುಲಿ ನಮಗೆ ಹಸಿವಾಗಿಲ್ಲ, ಅದು ಕರಳಿಗೆ ಹಸಿವಾಗಿದೆ. ಕರೆಕ್ಟ್. ನಾಲಿಗೆ ಹಸ್ತಿಲ್ಲ, ದೇಹ ಹಸ್ತಿದೆ. ದುಡಿಮೆ ಮಾಡೋನಿಗೆ ರೋಮಗಳು ಹಸಿತವೆ, ರೋಮಗಳು ದುಡಿಮೆ ಮಾಡೋನಿಗೆ. ಆದರೆ ಇವ್ರು ಏನಿದ್ರೆ ಬಾಯಿ ಹಸ್ತಿದೆ, ನಾಲಿಗೆ ಹಸ್ತಿದೆ, ಅಥವಾ ನಾನು ಹಸ್ತೀನಿ ಅಂತ ಅಲ್ಲ, ಕರುಳು ಹಸ್ತಿದೆ. ಈಗ ಇವನಂತಾನೆ ನನಗೆ ಊಟ ಮನಸ್ಸಿಲ್ಲ ಅಂತಾನೆ. ಯಾಕೆ? ಕರುಳಿಗೆ ಹಸಿವಿಲ್ಲ, ಅದಕ್ಕೆ ಇವಾಗಿಲ್ಲ ಅಂತ. ಅದಕ್ಕೆ ಇಷ್ಟೆಲ್ಲ ಕಾರಣಗಳು ಅಜೀರ್ಣಕ್ಕೆ ಸಂಬಂಧಪಟ್ಟಿರೋದು. ಬಾಯಿ ಹಸೋದಕ್ಕಿಂತ ಕರುಳು ಹಸಿಬೇಕು. ಹೇಳಲ್ಲ, ಅವನು ಭಾಳ ಕರುಳಿಗೆ ಹಚ್ಕೊಂಡಿದ್ದಾನೆ, ಕರುಳಿನಿಂದ ಮಾತನಾಡಿದ್ದಾನೆ, ಅವನು ಕೊರಳಿನಿಂದ ಮಾತಾಡ್ತಾನೆ, ಅವನು ಮೆದುಳಿನಿಂದ ಮಾತಾಡ್ತಾನೆ. ಕರುಳಿಗೆ ಹಚ್ಕೊಂಡು ಮಾತನಾಡೋದು ಅಂತಂದರೆ ಅದು ನಿಜವಾಗಿಯೂ ಸಹಿತ ಈಗ ಸಂಬಂಧವು ಕರುಳು ಸಂಬಂಧ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಅಜೀರ್ಣವು ಮತ್ತು ಜೀರ್ಣವು ಎರಡೂ ನಾನು ಸೇರಿಸಿ ಹೇಳಿದ್ದೀನಿ. ಜೀರ್ಣ ಆಗಬೇಕಾದ್ರೆ ನಾನು ಹೇಳಿದ್ನಲ್ಲ, ನೀರನ್ನು ಹಿಂಗೆ ಕಡಿಮೆ ಕುಡಿಬೇಕು. ಊಟ ಆದ ನಂತರ 45 ನಿಮಿಷಕ್ಕೆ ಅದೆಲ್ಲವೂ ಹೋಗಿ ಒಂದು ಕಡೆ ಸ್ತಬ್ಧ ಆಗುತ್ತೆ. ಅದ್ರ ಮೇಲೆ ನೀರು ಹಾಕಿದಾಗ ಅದು ಚೆನ್ನಾಗಿ ಕರಗುತ್ತೆ ಅನ್ನುವಂಥದ್ದು.